ಓಂ ನಮೋ ಶಿವಾಯ. ಶಿವತಂದೆಗೆ ನನ್ನ ನಮಸ್ಕಾರಗಳು. ಎಲ್ಲ ಬಸವ ಟಿವಿಯ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದುವರೆಗೂ ತಾವೆಲ್ಲರೂ ಶಿವಯೋಗದ ವಿಶೇಷತೆಗಳನ್ನು ಕೇಳ್ತಾ ಹೋದ್ರಿ. ಆದರೆ ಶಿವಯೋಗ ನಾವು ಅಂದುಕೊಂಡಾಗೆ ಸಹಜ ಆಗಲ್ಲ. ಶಿವಪೂಜೆಯಲ್ಲಿ ಹೇಗೆ ಕರಡಿ ಬಿಡ್ತಾರೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ, ಹಾಗೆ ಮನಸ್ಸಂತಕ್ಕಂಥದ್ದು ಶಿವ ಧ್ಯಾನದಲ್ಲಿ ಏಕಾಗ್ರ ಮಾಡಬೇಕಂತಂದ್ರೆ ನಮಗೆ ನಾನಾರು ಸಂಕಲ್ಪಗಳು ಅಥವಾ ಹಿಂದೆ ನಡೆದ ಘಟನೆಗಳು ಅಥವಾ ಮುಂದೆ ಏನಾಗೋದಿದೆ ಅದರ ಬಗ್ಗೆ ಅಥವಾ ಈ ಗಂಟೆವರೆಗೆ ಏನು ನಡೆದಿತ್ತು ಆ ವಿಚಾರಧಾರೆಗಳು ಬರ್ತಾನೇ ಇರುತ್ತೆ. ಎಲ್ಲದರ ಹಿಂದೆ ನಾವು ನೋಡಿದಾಗ ಯಾಕೆ ನನಗೆ ಈ ವಿಚಾರಗಳೆಲ್ಲ ಬರುತ್ತೆ, ಕಾರಣ ಏನಿರ್ಬೋದು ಅಂತ ನೋಡಿದ್ರೆ ಅದರ ಹಿಂದೆ ಜ್ಞಾನ ಅಥವಾ ಅಜ್ಞಾನ ಕಾಲದಲ್ಲಿ ನೀವೆಷ್ಟು ಅರಿವಿನೆಡೆಗೆ ಹೋಗ್ತಿರೋ ಅಷ್ಟು ಎಲ್ಲ ವ್ಯರ್ಥ, ಅಯಥಾರ್ಥ, ನಕಾರಾತ್ಮಕ, ಅಶುದ್ಧ ಸಂಕಲ್ಪಗಳ ಹಿಂದೆ ನಾನು ಅಥವಾ ನನ್ನದು ಅಂತಕ್ಕಂತಹ ಎರಡು ಮಾತುಗಳ ಒಂದು ಸೆಳೆತ ಏನಿದೆ ಅದನ್ನು ನಮ್ಮನ್ನು ಇಲ್ಲ ಭೂತಕಾಲದಲ್ಲಿ ತಗೊಂಡು ಹೋಗುತ್ತೆ, ಇಲ್ಲ ಅಂದರೆ ವರ್ತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ನಮ್ಮ ಸ್ಥಿತಿ ಏರುಪೇರಾಗುತ್ತೆ. ಅಥವಾ ವರ್ತಮಾನದ ಹೆಚ್ಚು ಕಡಿಮೆಯ ಕಾರಣ ಭವಿಷ್ಯ ನಿಶ್ಚಿತ ಇಲ್ಲ ಅಂದಾಗಲೂ ನಮಗೆ ಚಿಂತೆ ಆಗುತ್ತೆ. ಆದರೆ ಆ ಚಿಂತೆಯ ಹಿಂದೆ ಈ ಎರಡು ಮಾತುಗಳೇನಿದೆ, ನಾನು ಏನು ಮಾಡಲಿ, ಹೇಗೆ ಮಾಡಲಿ, ನನ್ನ ಮುಂದೆ ಹೀಗಿದೆ, ನಾನು ಏನು, ಅಥವಾ ನಂದು ಏನೆಲ್ಲ ಹಿಂಗಾಗೋಯ್ತು ಅದರಲ್ಲಿ ನನ್ನದರ ಹಿಂದೆ ನಾನೇನು ಮಾಡಬೇಕು, ಇಲ್ಲ ನಂದು ಸಂಬಂಧಗಳ ಹಿಂದೆ ಹೆಚ್ಚು ಕಡಿಮೆಗಳು ಅದರಿಂದ ನಾನೇನು ಮಾಡಬೇಕು, ಈ ವಿಚಾರಗಳನ್ನು ಬಿಟ್ಟರೆ ನಂದು ನನ್ನದರ ಹಿಂದೆ ನಮ್ಮ ಇಡೀ ಸಂಕಲ್ಪಗಳ ಸಂಕೋಲೆ ಏನಿದೆ ಅದು ನಿರಂತರವಾಗಿ ಹೇಗೆ ಸಾಗರದಲ್ಲಿ ಅಲೆಗಳು ಎದಳ್ತಾನೇ ಇರುತ್ತೆ, ಹಾಗೆ ನಮ್ಮ ವಿಚಾರಗಳಲ್ಲಿ ಈ ಒಂದು ಸಾಗರದ ತರಹ ಅಲೆಗಳು ಬರ್ತಾನೇ ಇರುತ್ತೆ, ಒಂದಾದರ ನಂತರ ಒಂದೊಂದು. ಬೇಡ ಅಂದ್ರೂ ಕೆಲವು ಸಾರಿ ಶಿವ ಧ್ಯಾನದಲ್ಲಿ ನಮಗೆ ಈ ವಿಚಾರಗಳು ಬಹಳ ತೊಂದರೆ ಕೊಡುತ್ತೆ. ಏಕಾಗ್ರತೆ ಸಮಾಪ್ತಿಯಾಗ್ಬಿಡುತ್ತೆ. ಕಾರಣ ಏನಪ್ಪ ಅಂದರೆ ನಾನು ಆತ್ಮ ಅಂತಕ್ಕಂತಹ ಅರಿವು ಇವಾಗ ನಮಗೆ ಅರ್ಥ ಆಯಿತು. ನಾನು ಈ ಶರೀರದಿಂದ ಭಿನ್ನ, ನಾನೊಂದು ಶಕ್ತಿ, ಚೈತನ್ಯ ಶಕ್ತಿ, ನಾನು ಸತ್ ಚಿತ್ ಆನಂದ ಸ್ವರೂಪ ಆತ್ಮ ಅಂತಕ್ಕಂಥ ಅರಿವು ಮೊದಲನೇ ಪಾಠದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡ್ರಿ. ನಾನು ಆತ್ಮ, ನಂದು ಅನ್ನೋದೇನಿದೆ ಶರೀರ, ನಂದು ಅನ್ನೋದು ನಾನಲ್ಲ, ನಾನು ಆತ್ಮನಾಗಿದ್ದೀನಿ ಅಂತಕ್ಕಂತಹ ಮಾತೇನಿದೆ ಅದನ್ನು ಸಂಪೂರ್ಣ ರೀತಿಯಲ್ಲಿ ನಾನು ಎಲ್ಲಿವರೆಗೂ ಪರಿವರ್ತನೆ ಮಾಡಲ್ಲ, ನನ್ನ ಸ್ಮೃತಿಯ ಪಟಲದಲ್ಲಿ ಇದರ ಸಂಪೂರ್ಣ ಪರಿವರ್ತನೆ ಆಗಲ್ವೋ ಅಲ್ಲಿವರೆಗೂ ಈ ಒಂದು ಸೂಕ್ಷ್ಮ ನಾನು ಅಂತಕ್ಕಂತಹ ಅಭಿಮಾನ ಅಥವಾ ನನ್ನದು ಅಂತಕ್ಕಂತಹ ವ್ಯಾಮೋಹದ ಭ್ರಮೆಗಳು ನಾನಾರು ತರಹ ಬಂದು ನಮ್ಮ ಮನಸ್ಸಷ್ಟೇ ಅಲ್ಲ, ನಮ್ಮ ಬುದ್ಧಿಯನ್ನು, ವೃತ್ತಿಯನ್ನು, ಚಿತ್ತವನ್ನು ವಿಚಲಿತ ಮಾಡ್ತಾ ಹೋಗುತ್ತೆ. ನಾನು ಅನ್ನೋದರ ಜಾಲದಲ್ಲಿ ನಾವು ಹೇಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆ ಒಂದು ಅಭಿಮಾನ ಅಂತಕ್ಕಂಥದ್ದು ಕೆಲವರಿಗೆ ಅಹಂಕಾರದ ರೂಪದಲ್ಲಿ, ಯಾವುದನ್ನ ದರ್ಪ ಅಂತಾರೆ, ಹೊರಗಿನ ರೂಪದಲ್ಲಿ, ಒಂದು ಶಾರೀರಿಕವಾಗಿ ನಾನು ಬಹಳ ಸುಂದರವಾಗಿದ್ದೀನಿ ಅಥವಾ ನಾನು ಹೀಗಿದ್ದೀನಿ, ನನಗನ್ಬಿಟ್ರೆ ಬೇರೆಯವರು ಇಲ್ಲ ಅಂತಕ್ಕಂಥ ತನ್ನ ರೂಪದ ಅಭಿಮಾನ. ನಾನು ರೂಪದ ಹಿಂದೆ
ಅನೇಕರನ್ನ ನೋಡಿ ಅವ್ರು ಸರಿ ಇಲ್ಲ ಅಂದಾಗ ಓ ನಾನು ತುಂಬ ಚೆನ್ನಾಗಿದ್ದೀನಿ, ಇವ್ರು ಸರಿ ಇಲ್ಲ, ಅವ್ರು ಚೆನ್ನಾಗಿಲ್ಲ, ಇವ್ರು ಅಂದವಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಕಂಪ್ಯಾರಿಸನ್ ಕ್ರಿಟಿಸಿಸಮ್. ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಅವರ ಅವಹೇಳನೆ ಮಾಡಲಿಕ್ಕೂ ಮನಸ್ಸು ಹಿಂದೆ ಮುಂದೆ ಮಾಡಲ್ಲ. ಅಷ್ಟೇ ಅಲ್ಲ, ನಾನು ಸಾಹುಕಾರ ಅಥವಾ ಬಡವ, ನಾನು ವಿದ್ಯಾವಂತ ಬುದ್ಧಿವಂತ ಅಥವಾ ಪೊಸಿಷನ್ ಅನುಸಾರವಾಗಿ ನಾನು ತುಂಬ ದೊಡ್ಡ ಪೊಸಿಷನ್ನಲ್ಲಿದ್ದೀನಿ, ನಾನು ಹೀಗೆ, ಇದು ಒಂದೊಂದು ರೀತಿಯಲ್ಲಿ ನಮಗೆ ಇಡೀ ದಿನದ ನಮ್ಮ ನಿತ್ಯ ಕರ್ಮಗಳಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ದೊಡ್ಡದರಲ್ಲಿ ದೊಡ್ಡ ಅಡಚಣೆಗಳನ್ನು ತಗೊಂಡು ಬರ್ತಾ ಹೋಗುತ್ತೆ. ಯಾವ ಕಾರಣ? ನಮ್ಮ ಶಿವಯೋಗ, ಕರ್ಮದಲ್ಲಿ ಶಿವಯೋಗ ಏನಿರಬೇಕು, ಕರ್ಮದ ಕುಶಲತೆ ಏನು ನಮ್ಮ ಜೀವನದಲ್ಲಿ ಒಂದು ಸಫಲತೆ ಅದರಿಂದ ಕಾಣಬೇಕು, ಅದನ್ನು ನಾವು ಕಾಣಕ್ಕಾಗಲ್ಲ. ನಾನು ಅಂತಕ್ಕಂಥದ್ದು, ಈಗ ನಾನು ಸಾಹುಕಾರ, ನನಗೆ ಇಷ್ಟು ಮರ್ಯಾದೆ ಸಿಗಬೇಕು, ನನ್ನ ಅಂತಸ್ತಿಗೆ ತಕ್ಕಂತೆ ನನಗೆ ಎಲ್ಲರೂ ಎಲ್ಲವನ್ನ ಮಾಡಬೇಕು, ಮನೆಯಲ್ಲಿನೂ ನಾನು ಹೀಗೆ ಅಂತಂದಾಗ ನನ್ನ ಅನುಸಾರವಾಗಿ ಎಲ್ಲರೂ ನಡಿಬೇಕು, ನನ್ನ ಅನುಸಾರವಾಗಿ ಎಲ್ಲರೂ ಕೇಳಬೇಕು. ಹೀಗೆ ನಾನು ದೊಡ್ಡವ, ಇವರು ಚಿಕ್ಕವ ಅಂತಕ್ಕಂತಹ ಅಭಿಮಾನ ಏನಿದೆ, ಅದು ನಮ್ಮ ಸ್ಥಿತಿಯನ್ನ ಅಶಾಂತಿಯಲ್ಲಿ, ಕ್ರೋಧದಲ್ಲಿ, ದ್ವೇಷದಲ್ಲಿ, ಎಲ್ಲಿವರೆಗೂ ದ್ವೇಷ ಬರುತ್ತೆ ಅಂದರೆ, ನಾನು ಸಾಹುಕಾರ, ನನ್ನನ್ನು ಅವರು ಅಪಮಾನ ಮಾಡಿದ್ರು, ನನಗೆ ಬೇಕಾಗಿರ್ತಕ್ಕಂಥ ಮರ್ಯಾದೆಗಳನ್ನು ಕೊಡಲಿಲ್ಲ, ನಾನು ಒಂದು ಕೈ ನೋಡ್ಕೊಂಡು ಬಿಡ್ತೀನಿ. ಆವಾಗ ಅವರಿಗೆ ಅನ್ಯರಿಗೂ ನಾವು ತೊಂದರೆ ಕೊಡೋಕೆ ಶುರು ಮಾಡ್ತೀವಿ, ದ್ವೇಷದ ಕಾರಣ. ಸೊ ಇದು ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ, ಬಹಳ ದೊಡ್ಡ ರೋಗವಾಗಿ ಜೀವನದಲ್ಲಿ ತನಗೂ ಅಶಾಂತಿ ದುಃಖ, ಅನ್ಯರಿಗೂ ಅಶಾಂತಿ ದುಃಖವನ್ನು ತಗೊಂಡು ಬರ್ತಿದೆ. ಯಾಕೆಂದರೆ ವಿವೇಕ ಒಂದಲ್ಲ ಒಂದು ಸಾರಿ ಹೇಳುತ್ತೆ, ನೀನು ಮಾಡೋದು ಸರಿ ಇಲ್ಲ. ಯಾಕೆಂದರೆ ನಾನು ಹೆಂಗೆ ಖಾಲಿಯಾಗಿ ಬಂದೆ ಹಾಗೆ ಹೋಗ್ತೀನಿ ಅಂತಕ್ಕಂತಹ ಒಂದು ಪ್ರಜ್ಞೆ, ಅವೇರ್ನೆಸ್ ಏನಿದೆ, ಆ ಒಂದು ಸ್ಮೃತಿ ನಮಗೇನಿರಬೇಕು, ಯಾವಾಗ ನಮಗಿರಲ್ಲ ಆಗ ನಾವು ಈ ತರಹದ ವ್ಯವಹಾರ ಕರ್ಮಗಳಲ್ಲಿ ನಾವು ತೋರಿಸಿದಾಗ ಇದು ಅನ್ಯರಿಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ನಮ್ಮ ಅಹಂಕಾರ ನಮಗಷ್ಟೇ ಅಶಾಂತಿ ಮಾಡೋದಲ್ಲ, ನಮ್ಮ ಅಹಂಕಾರ ಅನ್ಯರಿಗೆ ದುಃಖ ತೊಂದರೆಗಳನ್ನು ಸಹ ಕೊಡೋಕೆ ಶುರು ಮಾಡುತ್ತೆ. ಅದರ ಅನುಸಾರವಾಗಿ ನಾವು ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕೆ ನೋಡ್ತೀವಿ. ಆದರೆ ಕರ್ಮ ಸಿದ್ಧಾಂತವನ್ನು ನಾವು ಮರ್ತೋಗ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಇವತ್ತಲ್ಲ, ರೊಟ್ಟಿ ಕೈ ಮಗ್ಚಾಕದಂಗೆ ಅಂತಾರೆ ನೋಡಿ. ಕರ್ಮ ಯಾವತ್ತಿದ್ರೂ ಮನುಷ್ಯನಿಗೆ ಒಡೆದೇ ಹೊಡಿತದೆ. ಇದರ ಬಗ್ಗೆ ತಾವು ಆಲ್ರೆಡಿ ಬಹಳಷ್ಟು ಕೇಳಿದ್ದೀರ. ಎಡ್ಗರ್ ಕೇಸಿ ಸಿದ್ಧಾಂತಗಳನ್ನು ಶರಣರೂ ಸಹ ಇದು ಯಾವುದೋ ಶಾಶ್ವತವಲ್ಲ, ಏ ಮನುಜ, ಯಾವುದನ್ನು ಎಲ್ಲ ಬಿಟ್ಟು ಹೋಗ್ತೀಯ, ಅದರ ಅಭಿಮಾನ ಯಾಕೆ ನಿನಗೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಥವಾ ಪೊಸಿಷನ್ ಅಭಿಮಾನ ಇದ್ದಾಗ, ಓ ನಾನು ಇಷ್ಟು ದೊಡ್ಡ ಪೊಸಿಷನ್ನಲ್ಲಿದ್ದೀನಿ, ನಾನು ದೊಡ್ಡ ಇಂಜಿನಿಯರು ಅಥವಾ ನಾನು ದೊಡ್ಡ ಆಫೀಸರು, ನನ್ನ ಸಬಾರ್ಡಿನೇಟ್ಸ್ ಎಲ್ಲ ನನ್ನ ಅನುಸಾರವಾಗಿ ಬಹಳ ನಮ್ರತೆಯಿಂದ ಒಬೀಡಿಯೆಂಟ್ ಆಗಿರಬೇಕು ಅನ್ನೋ ಒಂದು ಸ್ವಾರ್ಥ, ಅಥವಾ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಅವರಿಂದ ರಿಟರ್ನ್ ಇಚ್ಛೆಗಳೇನಿದೆ, ಅದರಂತೆ ಅವರು ನಡೀಲಿಲ್ಲ ಅಂತಂದರೆ ನಾವು ಅವರಿಗೆ, ಈಗ ತುಂಬ ದೊಡ್ಡ ಪೊಸಿಷನ್ನಲ್ಲಿ ಇದ್ದವರು ಅವರನ್ನು ಟ್ರಾನ್ಸ್ಫರೇ ಮಾಡಿಬಿಡ್ತಾರೆ, ಅಥವಾ ಅವ್ರಿಗೆ ಎಲ್ಲಿ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ಇದು ಹೊರಗಿನ ಲೋಕದಲ್ಲಿ ಏನು ನಡೀತಿದೆ ಸಮಾಜದಲ್ಲಿ ಅದು ನಿಮಗೆ ಗೊತ್ತೇ ಇದೆ. ಬಟ್ ಆದರೆ ಪೊಸಿಷನ್ ಯಾವುದು ಶಾಶ್ವತ? ಯಾವುದೂ ಶಾಶ್ವತ ಇಲ್ಲ. ಒಬ್ಬರು ಕಮಿಷನರ್ ಬಂದರು ನಮ್ಮ ಹತ್ರ. ಅವರು ಏನು ಶೇರ್ ಮಾಡಿಕೊಂಡ್ರು ಅಂತಂದರೆ, ನನಗೆ ಯಾವಾಗ ಅಧಿಕಾರ ಹಣ ಅಂತಸ್ತಿದ್ದಾಗ ನಾನು ಏನೂ ಯೋಚನೆ ಮಾಡಲಿಲ್ಲ. ಆದರೆ ಆ ಅಹಂಕಾರದಲ್ಲಿ ನಾನು ಈಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನನ್ನ ಜೀವನವನ್ನು ಹಿಂದೆ ನೋಡಿದಾಗ
ನಾನು ಬಹಳ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ದೀನಿ ಅಂತಕ್ಕಂಥದ್ದು ನನಗೀಗ ಅರ್ಥ ಆಗುತ್ತೆ. ಎಲ್ಲ ನಂದು, ನಾನು, ನನ್ನವರಿಗೆ ಅಂತ ನಾನು ಏನೆಲ್ಲ ಮಾಡಿದೆ. ಆದರೆ ಇವತ್ತು ನನ್ನ ಮುಂದೆ ನನ್ನವ್ರು ಯಾರು ನನ್ನನ್ನು ನೀನು ಹೇಗಿದೆಯಾ, ನಿನ್ನ ಖುಷಿ ಏನು, ನಿನ್ನ ಕಷ್ಟ ನಷ್ಟ ಏನು, ನಿನ್ನ ಮನೋದಶೆ ಏನು ಅಂತ ಕೇಳಲಿಕ್ಕೆ ಇವತ್ತು ನನ್ನ ಮುಂದೆ ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಕಾರ್ಯಗಳಲ್ಲಿ, ತನ್ನ ಮಕ್ಕಳಿರಲಿ ಬೇರೆ ಯಾರೇ ಇರಲಿ, ಎಲ್ಲರೂ ಅವ್ರವ್ರ ಕಾರ್ಯಗಳಲ್ಲಿ ಇದ್ದಾರೆ. ಆದರೆ ನನಗೆ ಅಂತ ಸಮಯ ಕೊಡ್ತಕ್ಕಂಥವ್ರು ಯಾರಿಲ್ಲ. ಆದರೆ ನಾನು ಯೋಚನೆ ಮಾಡ್ತೀನಿ, ನನ್ನ ಇಡೀ ಜೀವನ ಪರ್ಯಂತ ನಾನು ನನಗೆ ಸಮಯ ಕೊಡಲಿಲ್ಲ. ನಾನು ಸಮಯ ಕೊಟ್ಟು ಆಧ್ಯಾತ್ಮಿಕವಾದ ಬೆಳವಣಿಗೆ ಮಾಡಿಕೊಂಡಿದ್ರೆ ನನಗಿವತ್ತಿಷ್ಟು ನಾನು ಒಂಟಿತನ ಅಂತಕ್ಕಂಥದ್ದು ಕಾಡಿಸ್ತಾ ಇರಲಿಲ್ಲ. ಹಣ, ಅಂತಸ್ತು, ಅಧಿಕಾರ ಇದ್ದಾಗ ಮನುಷ್ಯರು ನಮ್ಮ ಹಿಂದೆ ಇರ್ತಾರೆ. ಆದರೆ ಅದೆಲ್ಲ ಹೋದಾಗ ನಮ್ಮ ಹಿಂದೆ ನಮ್ಮ ಜೊತೆ ಯಾರು ಇರಲ್ಲ, ತನ್ನವರೇ ಇರಲ್ಲ. ಅಂದಾಗ ಜೀವನದಲ್ಲಿ ಶಾಶ್ವತ ಏನು ಅನ್ನೋ ಚಿಂತೆ, ನಾನು ಮಾಡಿದರ ಪಶ್ಚಾತ್ತಾಪ ನನಗೆ ಬಹಳ ಆಗುತ್ತೆ. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ಆದರೆ ಜೀವನದಲ್ಲಿ ಎಲ್ಲ ಆದ ನಂತರ ನಾವು ಯೋಚನೆ ಮಾಡಿದ್ರೆ 70 ವರ್ಷದ ನಂತರ, 65 ವರ್ಷದ ನಂತರ, 80 ವರ್ಷದ ನಂತರ ಏನೂ ಪ್ರಯೋಜನ ಇಲ್ಲ. ಅದು ಚಿಕ್ಕಂದಿನಿಂದನೇ ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕು ಅಂತಕ್ಕಂಥ ಸತ್ಯ ಚಿಂತನೆ, ಒಂದು ಯಥಾರ್ಥವಾದ ಚಿಂತನೆ ನಾವು ಮಕ್ಕಳಿಂದನೇ ಈ ಬೀಜ ಹಾಕಬೇಕು. ಯಾಕೆಂದರೆ ಯಥಾರ್ಥವಾದಂತಹ ಸಾಧನೆಗೆ, ಗುಣಗಳ ಆಧ್ಯಾತ್ಮಿಕ ಸಾಧನೆಗೆ ಚಿಕ್ಕ ವಯಸ್ಸಿನಿಂದನೇ ಬೇಕು. ಬಸವೇಶ್ವರರು ಬಹಳ ಚಿಕ್ಕವರು, ಶಂಕರರು ಬಹಳ ಚಿಕ್ಕವರು. 8 ವಯಸ್ಸಲ್ಲೇನೆ ಅವರಿಗೆ ಆ ಒಂದು ಜ್ಞಾನೋದಯ, ಸಮಾಜದ ಒಂದು ಹಿರಿತಿಗಾಗಿ, ಒಳ್ಳೆದಕ್ಕಾಗಿ ಅವರು ಬಹಳಷ್ಟು ಮಾಡ್ತಾ ಹೋದರು. ಅದು ನಂತರ ನಾನು ಎಲ್ಲ 70 ವಯಸ್ಸು ಆದಮೇಲೆ ಮಾಡೋಣ ಅಂತ ಯೋಚನೆ ಮಾಡಲಿಲ್ಲ. ಮತ್ತೆ ಅವ್ರಿಗೆ ಬಹಳ ದೊಡ್ಡ ಪೊಸಿಷನ್ ಸಿಕ್ಕಿದ ನಂತರನೂ ಅವರು ಎಷ್ಟು ನಮ್ರ ನಿರಹಂಕಾರಿಯಾಗಿ ಎಲ್ಲ ನಿಂದು ನಂದೇನಿಲ್ಲ ಅಂತಕ್ಕಂಥದ್ದನ್ನ ನಡೆದಿದ್ದನ್ನೂ ನಾವು ನೋಡಿದ್ದೀವಿ. ಇದೆಲ್ಲ ನಮ್ಮ ಮುಂದೆ ನಿದರ್ಶನಗಳಿದೆ. ಅನೇಕ ರಾಜರು ರಾಜ್ಯವನ್ನ ತ್ಯಾಗ ಮಾಡಿದ್ರು ಬರೀ ಶಿವಯೋಗಕ್ಕೆ. ಕಾರಣ ಶಾಶ್ವತವಾದ ಸತ್ಯ ಏನಿದೆ, ಜೀವನದಲ್ಲಿ ಎಲ್ಲವನ್ನ ಮಾಡ್ತಾ ಎಲ್ಲ ಬಿಟ್ಟು ಕಾಡ್ಗೋಗ್ಬೇಕಾಗಿಲ್ಲ. ಎಲ್ಲದರಲ್ಲಿದ್ದು ನಾನು ಅಂತಕ್ಕಂಥ ಅಹಂ ಏನಿದೆ, ಯಾವುದರ ಭ್ರಮೆ ನಮ್ಮಿಂದ ಅನೇಕ ತರಹದ ಅಚಾತುರ್ಯ ಹಾಗೂ ಪಾಪಕರ್ಮಗಳನ್ನು ಮಾಡಿಸುತ್ತೆ, ಅನ್ಯರಿಗೆ ಹಿಂಸೆಗಳನ್ನು ಮಾಡಿಸುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಬೋದು. ಆ ಕರ್ಮದ ಒಂದು ಕೆಟ್ಟ ದುಷ್ಪರಿಣಾಮಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಯಾವಾಗ ನಾವು ಈ ಸತ್ಯವನ್ನು ಅರ್ಥ ಮಾಡ್ಕೋತೀವಿ. ಆ ಸತ್ತ ಸ್ವರೂಪ, ಜೀವನದ ಅಂತಿಮ ಸತ್ಯ ಮೃತ್ಯು. ನಾನು ಆತ್ಮ ಒಂಟಿಯಾಗಿ ಬಂದು ಒಂಟಿಯಾಗಿ ಹೋಗ್ತೀನಿ, ಇದು ಪರಮ ಸತ್ಯ. ನಾನು ನಂದು ಅಂತಕ್ಕಂಥದ್ದು ನಮ್ಮ ಸ್ವಪ್ನದಲ್ಲಿನೂ ಬರಬಾರ್ದು. ಏಕೆಂದ್ರೆ ನಾವು ಇದನ್ನ ಚಿಕ್ಕಂದಿನಿಂದ ಹೇಳ್ತಾ ಬರ್ತೀವಿ. ಇಳೆ ನಿಮ್ಮದು, ಬೆಳೆ ನಿಮ್ಮದು, ಎಲ್ಲ ನಿಂದು ಅಂದಾಗ ಇಲ್ಲಿ ನಂದೇನಿದೆ ಅದು ಎಲ್ಲ ಗೊತ್ತಿದೆ. ಆದರೆ ನಾನು ಅನ್ನೋ ಹೊರಗಿನ ಅಹಂಕಾರ ಅಭಿಮಾನಗಳನ್ನು ಬಿಟ್ಟು, ನಾನು ಅನ್ನೋದು ಪೊಸಿಷನ್ ಅಷ್ಟೇ ಅಲ್ಲ, ನಾನು ಅಂತಕ್ಕಂಥದ್ದು ಇನ್ನೂ ಸೂಕ್ಷ್ಮ ರೂಪ ತಗೊಳುತ್ತೆ. ಬುದ್ಧಿಯ ಒಂದು ಅಭಿಮಾನ, ನನ್ನ ಬಹಳ ಬುದ್ಧಿವಂತ, ನನಗೆ ಬಹಳ ಕ್ರಿಯಾಶೀಲತೆ ಹಾಗೂ ಕ್ರಿಯೇಟಿವಿಟಿ, ರಚನಾತ್ಮಕತೆ ತುಂಬ ಇದೆ, ನಂದು ಪ್ಲಾನಿಂಗ್ ಬುದ್ಧಿ ಬಹಳ ಚೆನ್ನಾಗಿದೆ, ನಾನು ಹೀಗೆ, ಅಥವಾ ತನ್ನ ಗುಣಗಳ ಅಭಿಮಾನ, ನಾನು ಬಹಳ ಗುಣವಂತ, ಅಥವಾ ತಾನು ಬಹಳ ದಾನಿ, ನಾನು ತುಂಬ ದಾನ ಪುಣ್ಯ ಮಾಡ್ತೀನಿ, ತಾನು ಮಾಡಿದ ದಾನ ಪುಣ್ಯದ ಅಭಿಮಾನ. ಎಷ್ಟೆಷ್ಟು ಮೇಲ್ ಹೋಗ್ತೀವಿ ಅಷ್ಟು ಮಾಯೆಯ ಒಂದು ದುಷ್ಪ್ರಭಾವ ಬುದ್ಧಿಯ ಮೇಲೆ
ಭಿನ್ನ ಭಿನ್ನ ಪ್ರಕಾರದ ನಾನು ಅಂತಕ್ಕಂಥದ್ದು ಯಾವಾಗ ತಗೊಂಡು ಬರುತ್ತೆ, ಆ ನಾನು ಅಂತಕ್ಕಂತಹ ಆ ಒಂದು ಅಭಿಮಾನದ ಅಹಂಕಾರದ ಪರದೆ ಬುದ್ಧಿ ಮೇಲೆ ಬಂದ ತಕ್ಷಣ ನನ್ನ ಅಂತರಾತ್ಮ ವಿವೇಕ ಜ್ಞಾನದ ಬುದ್ಧಿ ಏನು ಕೆಲಸ ಮಾಡಬೇಕೋ ಅದು ಕೆಲಸ ಮಾಡಲ್ಲ. ನಾನು ಆತ್ಮ ನಾನೇನು ತರಲಿಲ್ಲ, ತಗೊಂಡು ಹೋಗಲ್ಲ ಅನ್ನೋ ಸತ್ತ ಸ್ವರೂಪದಲ್ಲಿ ಸ್ಥಿರ ಏಕಾಗ್ರತೆ ಏನಿರಬೇಕು, ಭ್ರುಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಸ್ವರಾಜ್ಯ ಅಧಿಕಾರಿ ಅಕಾಲ ಸಿಂಹಾಸನಾರೂಢ. ನನ್ನ ಸಾಧನೆ ಸದಾ ನನ್ನ ವರ್ತಮಾನ ಭವಿಷ್ಯ ಭೂತಕಾಲಗಳಲ್ಲಿ ಸರ್ವಶ್ರೇಷ್ಠವಾಗಿರ್ಬೇಕನ್ನೋ ಆ ಒಂದು ಅರಿವು ಮರ್ತೋಗ್ಬಿಡುತ್ತೆ. ಯಾವಾಗ ಮರಿತೀವಿ, ನಾವು ಎಲ್ಲರಂತೆ ನಾವು ಹಂಗೆ ಶುರು ಮಾಡಿಬಿಡ್ತೀವಿ. ನಾನು ಅನ್ನೋದು ತನ್ನ ಒಂದು ಸತ್ತ ಸ್ವರೂಪದಲ್ಲಿದ್ದಾಗ ಈ ಎಲ್ಲ ಜಾಲಗಳೇನಿದೆಯಲ್ಲ, ಅಭಿಮಾನದ ಜಾಲಗಳಿದೆಯಲ್ಲ, ಅದರಿಂದ ಆಗ್ತಕ್ಕಂತಹ ದುಷ್ಕರ್ಮಗಳಿದೆಯಲ್ಲ, ಅದರಿಂದ ಮುಕ್ತನಾಗಿ ನಾನು ಒಳಗಡೆ ಆಳವಾದ ಶಾಂತಿ ಆನಂದದ, ಯಾಕೆಂದ್ರೆ ಚಿತ್ತ ಸತ್ತ ಸ್ವರೂಪದಲ್ಲಿದ್ದಾಗ ಆನಂದದ ಸುಖದ ಅತಿ ಇಂದ್ರಿಯಾತೀತವಾದ ಸುಖದ ಅನುಭವ ಅಲ್ಲಿ ಶುರುವಾಗುತ್ತೆ. ಎಷ್ಟು ತನ್ನ ಸತ್ತು ಸ್ವರೂಪದಲ್ಲಿರ್ತೀನಿ ಆಗ ಇನ್ನೊಂದು ಪರಮ ಸತ್ಯ ಅರ್ಥ ಆಗುತ್ತೆ. ನಂದು ಅನ್ನೋದು ಏನು, ನಂದು ಅನ್ನೋದು ಶಾಶ್ವತವಾಗಿ ಯಾರು. ಈಗೇನು ಭ್ರಮೆಯಲ್ಲಿದ್ದೀವಿ ಅಲ್ವಾ, ಬೆಳಗೆದ್ರೆ ನನ್ನ ಆಸ್ತಿ, ನನ್ನ ಸಂಬಂಧ, ನಂದು ಧನವಂತ, ನಂದು ಇಷ್ಟೆಲ್ಲ ವಿಸ್ತಾರವಾದಂತಹ ಆಸ್ತಿ ಪಾಸ್ತಿಗಳಿದೆ ಅಂತಕ್ಕಂಥ ಒಂದು ಭ್ರಮೆ ಏನಿದೆ, ನಂದು ಅನ್ನೋ ಭ್ರಮೆ. ನಂದು ಇಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ, ನನ್ನ ಹತ್ರ ಅಷ್ಟಿದೆ, ಇಷ್ಟಿದೆ, ಎಲ್ಲ ಇದೆ. ಲೋಕ ಎಲ್ಲ ನಂದು ಅಂತ ತಿಳ್ಕೊಂಡ್ರು, ನಂದು ಅಂತ ನೀವು ತಗೊಂಡ್ರು, ಹೋಗುವಾಗ ಬರೀ 6 ಅಡಿ ಬಟ್ಟೆ, ಎಲ್ಲ ಕೈ ಖಾಲಿ, ಏನು ಬರಲ್ಲ. ಆಲ್ರೆಡಿ ಕೇಳಿದ್ರಿ ನೀವು ಈ ಮಾತನ್ನ. ಎಲ್ಲರೂ ಬಂದ್ರೆ ಸ್ಮಶಾನದವರೆಗೆ ಅಷ್ಟೇ, ಆಮೇಲೆ ಯಾರಿಲ್ಲ. ಆದರೆ ಜೀವನದಲ್ಲಿ ನೀವು ಯಥಾರ್ಥವಾಗಿ ಒಳಗಡೆ ನೋಡಿಕೊಂಡಾಗ ನಮ್ಮ ಇಡೀ ಸಮಯ ಸಂಕಲ್ಪಗಳೇನಿದೆ, ನಮ್ಮ ಶಕ್ತಿಗಳೇನಿದೆ, ನಮ್ಮ ಎಲ್ಲ ಪ್ರಾಪ್ತಿಗಳೇನಿದೆ, ಅದು ಬರೀ ನಂದು ಮತ್ತೆ ನಾನು ಇದ್ರ ಹಿಂದೆ ಮಾತ್ರ ವ್ಯಯ ಆಗ್ತಿದೆ. ಅದ್ರ ಹಿಂದೆನೆ ನಾವೆಲ್ಲ ಕೊಡ್ತಾ ಇದ್ವಿ ಸಮಯನ. ನನ್ನವರು ಅಂತಕ್ಕಂತಹ ಭ್ರಮೆಯ ಹಿಂದೆ ಎಷ್ಟೆಲ್ಲ ಮಾಡ್ತಿದೀವಿ. ಅದನ್ನ ಕರ್ತವ್ಯ ಅಂತಕ್ಕಂಥ ಹೆಸರಲ್ಲಿ ನಾವು ಸಮಯವನ್ನ ವ್ಯಯ ಮಾಡ್ತೀವಿ. ನಮ್ಮ ಮುಂದೆ ಬಸವೇಶ್ವರರು ಬಹಳ ದೊಡ್ಡ ಪೊಸಿಷನ್. ಒಬ್ಬ ರಾಜನಿಗೆ ಮಂತ್ರಿ ಆಗೋದಂದ್ರೆ ರಾಜ್ಯದ ಎಲ್ಲ ಕಾರೋಬಾರ ಅವ್ರ ಕೈಯಲ್ಲಿ ಇರುತ್ತಲ್ಲ. ಅಂದಾಗ ಅವ್ರಿಗೆ ಅಷ್ಟು ಕೆಲಸಗಳಿದ್ರೂ ನಿರಂತರವಾದ ಶಿವಯೋಗ ಹಾಗೂ ತನಗೆ ಸಮಯವನ್ನ ತಗೊಳ್ತಾ ಎಲ್ಲರಿಗೆ ಸಮಯವನ್ನು ಕೊಟ್ಟು ಅನುಭವದ ಮಂಟಪದಲ್ಲಿ ಕುಳಿತು ಇವರೆಲ್ಲ ಸತ್ಯ ಆಧ್ಯಾತ್ಮಿಕ ವಿಚಾರಗಳ ಚರ್ಚೆಗಳನ್ನು ಮಾಡಿದ್ರು. ಶಿವಯೋಗದ ಬಗ್ಗೆ, ಲೋಕ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡಿದ್ರು. ಇಷ್ಟು ವ್ಯಸ್ತವಾಗಿ, ಅಂದ್ರೆ ಇಷ್ಟು ಕಾರ್ಯದಲ್ಲಿ ವ್ಯಸ್ತರಾಗಿದ್ರೂ ಇಷ್ಟೆಲ್ಲ ಮಾಡಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಮಗೆ ಸ್ವಲ್ಪ ಒಂದು ಮನೆಯ ಕೆಲಸ ಕಾರ್ಯಗಳಲ್ಲೇನೆಯೋ ಸಮಯ ಎಲ್ಲ ಒಂದಿಷ್ಟು ಇಲ್ಲ. ಶಿವಯೋಗ ಮಾಡ್ಲಿಕ್ಕೆ ನಮಗೆ ಸಮಯನೇ ಇಲ್ಲ. ಶಿವಜ್ಞಾನ ಕೇಳಲಿಕ್ಕೆ ಟೈಮೇ ಸಿಕ್ಕಲ್ಲ, ಎಲ್ಲ ಬ್ಯುಸಿಯಾಗಿದ್ದೀವಿ ಅಂತ ಕತೀವಿ. ಆದರೆ ಯಾವುದ್ರ ಹಿಂದೆ ಸಮಯ ಕೊಡ್ತೀವಿ ಅದು ನಿಮ್ಮ ಜವಾಬ್ದಾರಿಗಳನ್ನು ಮಾಡಬೇಕು. ಆದರೆ ಮನಸ್ಸಿದ್ದಲ್ಲಿ ಮಾರ್ಗ, ನಮಗೆ ಮನಸ್ಸಿದ್ರೆ ನಾವು ಸಮಯ ತಗೋಬೋದು. ಜನ ಸಿನಿಮಾಗೆ ಹೋಗ್ಬೇಕಂತಂದ್ರೆ ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿಬಿಡ್ತಾರೆ, 3 ಗಂಟೆ ವ್ಯಯ ಮಾಡಿ ಬಂದ್ಬಿಡ್ತಾರೆ. ಅಥವಾ ಇನ್ನೆಲ್ಲೋ ಪಾರ್ಟಿಗಳಿಗೆ ಹೋಗ್ಬೇಕಂತಂದ್ರೆ ಹೆಂಗೆ ಬೇಗ ಎಲ್ಲ ಟೈಮ್ ತಗೊಂಡು ಹೊಟ್ಟೋಗ್ತಾರೆ.
ತನಗೆ ಬೇಕಾದಾಗ ತಾನು ಸಮಯ ತೆಗಿಬೋದು. ಇಂಟ್ರೆಸ್ಟ್, ನಮ್ದಲ್ಲಿ ರುಚಿ ಬೇಕು. ರುಚಿ ಎಲ್ಲಿದೆಯೋ ಅಲ್ಲಿ ಸಮಯನೂ ಬರುತ್ತೆ, ಶಕ್ತಿಗಳು ಬರುತ್ತೆ, ಹಣನೂ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಎಲ್ಲದೂ ಹೊರಗೆ ಮಾಡಿ ತನ್ನನ್ನ ಮಾತ್ರ ವಂಚಿತ ಮಾಡ್ಕೋತಾ ಇದೀವಿ, ನಮ್ಮನ್ನ ನಾವು ಬಿಟ್ಬಿಡ್ತಾ ಇದೀವಿ. ಯಾಕೆಂದ್ರೆ ಈ ಸತ್ಯ ಪರಮ ಸತ್ಯ. ನಾನು ಈ ಜನನ ಮರಣ ಚಕ್ರದಲ್ಲಿ ಒಂಟಿಯಾಗಿದ್ದೀನಿ. ನನ್ನ ಪ್ರಯಾಣ ಒಂಟಿಯಾದ ಪ್ರಯಾಣ. ಅದರಲ್ಲಿ ನನ್ನ ಕರ್ಮಗಳು ಮಾತ್ರವೇ ನನ್ನ ಜೊತೆ, ಬೇರೆ ಏನು ಬರಲ್ಲ ಅಂತಕ್ಕಂಥದ್ದನ್ನ ಮರ್ತು ನಡೀತೀವಿ, ಬಹಳ ಮರಿತೀವಿ. ನಾವೆಲ್ಲ ಅಂದ್ಕೋತೀವಿ ಇದೆಲ್ಲ ವಯಸ್ಸಾದ್ಮೇಲೆ ಬಿಡ್ರಿ ಅಂತ. ಇರೋವರೆಗೂ ಎಂಜಾಯ್ ಮಾಡೋಣ ಅಂತೀವಿ. ಎಂಜಾಯ್ಮೆಂಟ್ ಏನಿದೆ ಇಲ್ಲಿ? ಎಂಜಾಯ್ಮೆಂಟ್ ಯಾವುದೂ ಇಲ್ಲ. ನಾವು ಅದು ತಪ್ಪು ಪರಿಕಲ್ಪನೆಯಲ್ಲಿ ಇದ್ದೀವಿ. ಒಂದು ಗಂಟೆಯ 1-2 ಗಂಟೆಯ ಖುಷಿಯಲ್ಲಿ 4 ಗಂಟೆಯಷ್ಟು ಅಶಾಂತಿ ಖರೀದಿ ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ಗೊತ್ತಿದೆ ನಿಮಗೆ, ನಾನೇನು ಜಾಸ್ತಿ ವರ್ಣನೆ ಮಾಡಬೇಕಾಗಿಲ್ಲ. ಹೊರಗೋಗಿ ಎಷ್ಟು ಪರದರ್ಶನ ಪರಚಿಂತನೆ ಅವ್ರು ಇವ್ರು ಕಂಪೇರ್ ಮಾಡ್ಕೊಂಡು ಅದು ಇದು ಎಲ್ಲ ಇಲ್ದೇ ಇರೋ ಕಸ ಎತ್ಕೊಂಡು ಬರ್ತೀವಿ ಮನಸ್ಸಲ್ಲಿ. ಇದೆಲ್ಲ ತಗೊಂಡು ಬಂದಾಗ ನಾವು ಶಿವ ಯೋಗದಲ್ಲಿ ಕೂತಾಗ ಹೆಂಗೆ ಅವ್ರ ಜೊತೆ ಸಂಬಂಧ ಹೆಂಗ್ ಜೋಡಿಸ್ತೀವಿ? 24 ಗಂಟೆಯಲ್ಲಿ ಮನುಷ್ಯನ 6-8 ಗಂಟೆ ನಿದ್ರೆಯಲ್ಲಿ ಹೊಟ್ಟೋಗ್ಬಿಟ್ರೆ ಇನ್ನು ಉಳಿದ 16 ಗಂಟೆಯಲ್ಲಿ ಕೆಲಸ ಕಾರ್ಯದಲ್ಲಿ 10 ಗಂಟೆ ಹಂಗೆ ಹೋದ್ರೆ ಇನ್ನು ಹೊರಗಡೆ ಬೇರೆ ವಿಷಯದಲ್ಲಿ ಬೇರೆ ಅವ್ರ ಇವ್ರ ಜೊತೆ ಮಾತಲ್ಲಿ ಒಂದಷ್ಟು ಕಳೆದ್ಬಿಟ್ರೆ ಟೈಮಲ್ಲಿ ಹಂಗೆ ಕಳೆದ್ಬಿಡ್ತೀವಿ. ಆದರೆ ಇದರ ಪರಿವರ್ತನೆ ಇದೆಯಲ್ಲ, ಇದು ಬಹಳ ಸುಖದಾಯಿ. ನಾನು ಅನ್ನೋದು ಇರಬೇಕು, ಬಟ್ ನಾನು ಆತ್ಮ ಅಂತ ಇದ್ದಾಗ ಅಲ್ಲಿ ಅಹಂಕಾರ ಅನ್ನೋದು ಎಲ್ಲಿ ಓಡೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೆಂಗೆ ಲೈಟ್ ಹಾಕಿದ್ರೆ ಸ್ವಿಚ್ ಹಾಕಿದ್ರೆ ಬೆಳಕು ಬಂದ್ಬಿಡುತ್ತೋ, ಕತ್ಲೆ ತಾನೇ ಓಡೋಗ್ಬಿಡುತ್ತೆ, ಹಂಗೆ ಒಳಗಿರ್ತಕ್ಕಂಥ ಅಜ್ಞಾನದ ಕತ್ಲೆ ತಾನೇ ಓಡೋಗುತ್ತೆ. ಯಾವಾಗ ನಾನು ಆತ್ಮ ಅಂತಕ್ಕಂಥದ್ದು ಬಂದ ತಕ್ಷಣ ನಾನು ಆತ್ಮನಿಗೆ ಶಾಶ್ವತ ಸಂಬಂಧ ಯಾವುದು ಅಂತಕ್ಕಂಥದ್ದು ತಾನೇ ಅರಿವಾಗುತ್ತೆ. ಇಲ್ಲಿ ಏನೆಲ್ಲ ನಂದು ನಂದು ಅಂತ ಕೂತಿದ್ದೀನಿ, ಇದೆಲ್ಲ ನಂದಲ್ಲ, ಇದೆಲ್ಲ ಕರ್ಮಗಳ ಸಾಲ ಅಂತಕ್ಕಂಥದ್ದು ಚೆನ್ನಾಗಿ ಅರಿವಾದಾಗ ನಾವು ಮಾಡ್ತಕ್ಕಂಥ ಕರ್ತವ್ಯಗಳನ್ನ ಬಹಳ ಪ್ರೀತಿಯಿಂದ ಮಾಡ್ತೀವಿ, ಬಟ್ ನಿರ್ಲಿಪ್ತನಾಗಿ ಮಾಡ್ತೀವಿ. ನನ್ನದು ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಒಬ್ಬ ತಂದೆ ಪರಮಾತ್ಮ. ಯಾರು ನಾನು ಆತ್ಮನಿಗೆ ತಂದೆ, ತಾಯಿ, ಶಿಕ್ಷಕ, ಸದ್ಗುರು, ಬಂಧು ಬಳಗವಾಗಿದ್ದಾರೆ. ಯಾರು ಬರೀ ನನಗೋಸ್ಕರ ಇದ್ದಾರೆ, ನನಗೋಸ್ಕರ ಅವರ ಒಂದು ಕೇರಿಂಗ್, ಅವರ ಕಾಳಜಿ, ಅವರ ಪ್ರೀತಿ, ಅವರು ಬರೀ ನನ್ನ ಸುಖ ಶಾಂತಿಯನ್ನ ಯೋಚನೆ ಮಾಡ್ತಾರೆ, ಅವರು ಸದಾ ನನಗೆ ಎಲ್ಲ ರೀತಿಯಲ್ಲಿ ಜೊತೆ ಕೊಡ್ತಾರೆ, ಜೊತೆ ಇದ್ದೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಹೋದಾಗೆ ನಾವು ನಾನು ನನ್ನದರ ಪರಿವರ್ತನೆ ನಿರಂತರವಾದ ಶಿವಯೋಗದ ಕಡೆ ತಗೊಂಡೋಗುತ್ತೆ, ಸಹಜ ಆಗ್ಬಿಡುತ್ತೆ. ಇಡೀ ದಿನ ನೀವು ನಿಮ್ಮ ಬುದ್ಧಿಯಲ್ಲಿ, ಏಕೆಂದ್ರೆ ದಿನದಲ್ಲಿ ನೀವು ನೋಡಿದ್ರೆ ನಮ್ಮ ಮನಸ್ಸು ಇಲ್ಲ ಮಕ್ಕಳ ಕಡೆ, ಇಲ್ಲ ಸಹೋದರ ಸಹೋದರಿ, ಪತಿ ಪತ್ನಿ, ಇದ್ರ ಕಡೆನೇ ಸಂಬಂಧಗಳಿಂದ ಹೋಗ್ತಿರುತ್ತೆ, ಇಲ್ಲ ನಂದು ಆಸ್ತಿ ಪಾಸ್ತಿ ಹಣದ ಕಡೆ ಹೋಗ್ತಿರುತ್ತೆ, ಅದ್ರ ಕನೆಕ್ಟೆಡ್ ಕೆಲಸಗಳ ಹಿಂದೆನೆ ಹೋಗ್ತಿರುತ್ತೆ. ಬಟ್ ನಂದು ತಂದೆ ಶಿವ ಪರಮಾತ್ಮ ಅನ್ನೋದು ಬಂದಾಗ ತಂದೆಯ ಜೊತೆ ಇದ್ದುಕೊಂಡು ನೀವು ಇದೆಲ್ಲ ನಿನ್ನ ಕಾರ್ಯ ಅಂತ ಮಾಡಿದಾಗ ನೀವು ಕೆಲಸ ಕಾರ್ಯನೂ ಚೆನ್ನಾಗಿ ಮಾಡ್ತೀರಾ, ಕರ್ಮದಲ್ಲಿ ಕುಶಲತೆನೂ ಬಂದ್ಬಿಡುತ್ತೆ, ನೀವು ಮಾಡೋ ಕಾರ್ಯದಲ್ಲಿ ಎಲ್ಲರಿಗೆ ಸುಖನೂ ಸಿಗುತ್ತೆ, ಮತ್ತೆ ನೀವು ಸಹ ಮುಕ್ತನಾಗಿ ಸುಖ ಶಾಂತಿ ಆನಂದದಿಂದ ಎಲ್ಲವನ್ನ ಮಾಡ್ಬೋದು. ಅದರಿಂದ ನಾನು ನನ್ನದರ ಪರಿವರ್ತನೆಯೇ ಶಿವಯೋಗದ ಮೂಲ ಆಧಾರ. ಎಲ್ಲ ಬಸವ ಟಿವಿಯ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು.